ಅಂಗನವಾಡಿ ಕೇಂದ್ರದಲ್ಲಿ ಲಂಚ ಪಡೆಯುತ್ತಿದ್ದ ಶಿಕ್ಷಕಿ ಹಾಗೂ ಸೂಪರ್ವೈಸರ್. ಮೂರು ತಿಂಗಳ ಮೊಟ್ಟೆಗಳ ಹಣದಲ್ಲಿ 6,030 ರೂಪಾಯಿ ಲಂಚಕ್ಕೆ ಒತ್ತಾಯ. ಆರೋಪಿಗಳನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ ಲೋಕಾಯುಕ್ತ. ಹೌದು, ಮಾನ್ಯ ಸಿದ್ದರಾಜು ಸಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಅವರ ಮಾರ್ಗದರ್ಶನದಲ್ಲಿ ಸ್ಟೇಷನ್ ಬಜಾರ್ ಪ್ರದೇಶದ ಅಂಗನವಾಡಿ ಕೇಂದ್ರದಲ್ಲಿ ಲಂಚ ಪಡೆಯುತ್ತಿದ್ದ ಇಬ್ಬರು ಮಹಿಳಾ ಸಿಬ್ಬಂದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ದೂರುದಾರರಾದ ಸೌಭಾಗ್ಯ ಗಂಡ ಬಲಭೀಮ ರಾಠೋಡ್ ಅವರು ನೀಡಿದ ದೂರಿನ ಮೇರೆಗೆ ಈ ಕಾರ್ಯಾಚರಣೆ ನಡೆಯಿತು. ಅಂಗನವಾಡಿ ಕೇಂದ್ರಕ್ಕೆ 3 ತಿಂಗಳ ಮೊಟ್ಟೆಗಳ ಹಣವಾಗಿ ಜಮಾ ಆಗಿದ್ದ ರೂಪಾಯಿ 14,490 ರಲ್ಲಿ 1 ತಿಂಗಳ ಮೊಟ್ಟೆಗಳ ಹಣ ರೂಪಾಯಿ 4,830 ಹಾಗೂ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ರೂಪಾಯಿ 600 ರಂತೆ 1,200 ರೂಪಾಯಿ ಸೇರಿ ಒಟ್ಟು ರೂಪಾಯಿ 6,030 ಲಂಚ ನೀಡುವಂತೆ ಆರೋಪಿಗಳು ಒತ್ತಾಯಿಸಿದ್ದರು ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. ಲಂಚದ ಹಣ ಸ್ವೀಕರಿಸುವ ವೇಳೆ A1 ಹೀನಾ ಮತ್ತು A2 ಶ್ರೀಮತಿ ಪಿಂಕುಬಾಯಿ ಗಾಯಕ್ವಾಡ್ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಇನ್ನು ಈ ಪ್ರಕರಣದ ತನಿಖಾ ಅಧಿಕಾರಿಯಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಈಗ ಕಾರ್ಯಾಚರಣೆ ನಡೆಸಿದ್ದಾರೆ. ರಾಜಶೇಖರ್ ಬಡದೇಸಾರ ಕಾರ್ಯನಿರ್ವಹಿಸುತ್ತಿದ್ದು, ತನಿಖೆ ಪೂರ್ಣಗೊಂಡ ನಂತರ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಲೋಕಾಯುಕ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ.